ಈ ಬರೋ ಟಾಪಿಕಲ್ಲಿ ಫಾರ್ ಎಕ್ಸಾಂಪಲ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ಲು ಅದು ಇದು ಅಂತೆಲ್ಲ ಹೇಳಿ ಈ ಪ್ರತಿಯೊಂದರಲ್ಲೂ ನಾವು ಫ್ಲೂಯಿಡ್ಸ್ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಆ್ಯಸ್ ಎ ಡೆಫಿನೇಷನ್ ನಾವು ಫ್ಲೂಯಿಡ್ಸ್ ಅರ್ಥ ಮಾಡ್ಕೊಬೇಕು ಮತ್ತು ಆ್ಯಸ್ ಎ ಪ್ರಾಪರ್ಟಿ ನಾವು ಫ್ಲೂಯಿಡ್ಸ್ನ ಅರ್ಥ ಮಾಡ್ಕೊಬೇಕು. ಸೊ ಎಕ್ಸ್ಪೆರಿಮೆಂಟ್ ಥ್ರೂ ಅರ್ಥ ಮಾಡ್ಕೊತಾ ಇದ್ದೀವಿ ಇಲ್ಲಿ. ಆ್ಯಸ್ ಎ ಡೆಫಿನೇಷನ್ ಏನೇ ಹೇಳ್ಬೋದು ಫ್ಲೂಯಿಡ್ಸ್ ಬಗ್ಗೆ, ಅ ಸಬ್ಸ್ಟೆನ್ಸ್ ದಟ್ ಹ್ಯಾಸ್ ನೋ ಫಿಕ್ಸ್ಡ್ ಶೇಪ್ ಆ್ಯಂಡ್ ಈಲ್ಸ್ ಈಸಿಲಿ ಟು ಎನ್ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಯೋರ್ ಫ್ಲೂಯಿಡ್. ಹಾಗಾಗಿ ಆಲ್ ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಆರ್ ಫ್ಲೂಯಿಡ್ಸ್ ಅಂತ ಹೇಳಿ ಕಂಕ್ಲೂಡ್ ಮಾಡಬಹುದು. ಸರಿನಾ? ತುಂಬ ಜನ ಗ್ಯಾಸಸ್ ಬಗ್ಗೆ ಮರೀತಾರೆ. ಗ್ಯಾಸಸ್ ಇಸ್ ನಾಟ್ ಕನ್ಸಿಡರ್ ಟು ಬಿ ಫ್ಲೂಯಿಡ್ ಅಂತ ತಿಳ್ಕೊತಾರೆ, ಬಟ್ ಎಸ್ ಇಟ್ ಈಸ್ ಅ ಫ್ಲೂಯಿಡ್. ಆಯಿತಾ? ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂತ ಹೇಳಿದ್ರೆ ಡೆಫಿನೇಷನ್ ಪ್ರಕಾರ ನೋಡಿ, ಗ್ಯಾಸಸ್ ಫ್ಲೂಯಿಡ್ ಅಲ್ವೋ ಹೌದು ಅಲ್ವೋ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ. ಹಾಂ, ಮತ್ತು ಮುಂದೆ ವಿ ಆರ್ ಡೂಯಿಂಗ್ ಎನ್ ಎಕ್ಸ್ಪೆರಿಮೆಂಟ್ ಟು ಅಬ್ಸರ್ವ್ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ಅ ಫ್ಲೂಯಿಡ್. ಏನು ಇದರದ್ದು ಏನು ಎಕ್ಸ್ಪೆರಿಮೆಂಟ್ದು ಅಂತ ಹೇಳಿದ್ರೆ ಪ್ರೆಷರ್ ಎಕ್ಸರ್ಟೆಡ್ ಬೈ ಅ ಫ್ಲೂಯಿಡ್ ಆನ್ ಅ ಕಂಟೈನರ್. ಆಯಿತಾ? ವಿ ನೀಡ್ ಟು ಅಬ್ಸರ್ವ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಅ ಫ್ಲೂಯಿಡ್ ಆನ್ ಅ ಕಂಟೈನರ್. ಈ ವಿಡಿಯೋ ಇವಾಗ ನೋಡಿ, ಇದರಲ್ಲಿ ಏನು ಅಬ್ಸರ್ವ್ ಮಾಡಬೇಕೋ ನಿಮಗೆ ಗೊತ್ತಾಗುತ್ತೆ. ಏನು ನೋಡಿದ್ರಿ? ನಮ್ಮ ಹತ್ರ ಒಂದು ಕಂಟೈನರ್ ಇದೆ. ಈ ಕಂಟೈನರಲ್ಲಿ ಲಿಕ್ವಿಡ್ ಇದೆ. ಈ ಲಿಕ್ವಿಡ್ ಹೇಗೆ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಸೈಡಿಂದನೂ ಹೊರಗಡೆ ಬರ್ತಾ ಇದೆ. ಕೆಳಗೆ ಏನೋ ತೂತು ಮಾಡ್ತೀವಿ ಅಂದರೆ ಅಲ್ಲಿಂದ ಬರೋದು ಅಲ್ವಾ? ಸೊ ಏನು ಕಂಕ್ಲೂಡ್ ಮಾಡ್ಬೋದು ನಾವು? ಕಂಕ್ಲೂಷನ್ ಏನಂತ ಹೇಳಿದ್ರೆ ಫ್ಲೂಯಿಡ್ ಇನ್ ಅ ಕಂಟೈನರ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ಬೇಸ್ ಆ್ಯಂಡ್ ವಾಲ್ಸ್ ಆಫ್ ಅ ಕಂಟೈನರ್ ಇನ್ ವಿಚ್ ದೇ ಆರ್ ಎನ್ಕ್ಲೋಸ್ಡ್ ಇನ್ ಅಲ್ವಾ? ಸೈಡಿಂದ ಮಾತ್ರನೂ ಅಲ್ಲ, ಕೆಳಗಿಂದ ಮಾತ್ರನೂ ಅಲ್ಲ, ಸೈಡಿಂದನೂ ಪ್ರೆಷರ್ ಎಕ್ಸರ್ಟ್ ಮಾಡುತ್ತೆ, ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಒಂದು ಫ್ಲೂಯಿಡು ಅಂತ ಹೇಳಿ. ಗೊತ್ತಾಯ್ತಾ? ಇದು ನಿಮ್ಮ ಮೊದಲನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ. ತಕ್ಷಣಕ್ಕೆ ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.